ಕಡಲ ಮಧ್ಯದೊಳಗೆ ಬೆರೆಯುತ್ತಿಹ ಕರ್ನಾಟ ದೇಶದಿ ಇರುವ ಕಾಳಿಂಗನೆಂಬ ಗೊಲ್ಲನ ಪರಿಯನೆಂದು ಬೇಳ್ವೆನು ಎಳೆಯ ಮಾವಿನ ಮರದ ಕೆಳಗೆ ಕೊಳ್ಳಲನು. ಒಂದೇ ಗೋಮಾತರಂ, ಜೈ ಗೋಮಾತ. ಇದನ್ನು ಬಿತ್ತನೆ ಮಾಡಲಿಕ್ಕೆ ಅಂತೇಳಿ ನಾವೀಗ ಏಕದಳ, ದ್ವಿದಳ, ಎಣ್ಣೆಕಾಳು, ಸಾಂಬಾರು ಇಷ್ಟನ್ನು ಸಹ ಬರೆಸಿದ್ದೇವೆ. ಇದರ ಉದ್ದು, ಹೆಸರು, ಅಲಸಂದೆ, ಅವರೆ, ಜೋಳ, ಧನಿಯಾ, ಎಳ್ಳು, ಹುಚ್ಚೆಳ್ಳು ಇಷ್ಟು ಸಹ ಕಾಳಿದೆ. ಇದನ್ನು ನಾವೀಗ ಭೂಮಿಗೆ ಬಿತ್ತನೆ ಮಾಡುವಂಥ ಒಂದು ಕಾರ್ಯವನ್ನು ಮಾಡ್ತೇವೆ. ಜೈ ಗೋಮಾತ, ಜೈ ಶ್ರೀ ಸುಭಾಷ್ ಪಾಳೇಕರ್. ಇದು ಸುಭಾಷ್ ಪಾಳೇಕರ್ ಅವರು ಕೊಟ್ಟಂಥ ಒಂದು ಮಾರ್ಗದರ್ಶನ ಮಾಡ್ತಾಯಿದ್ದೇವೆ. ನಮಸ್ಕಾರ. ಜೈ ಗೋಮಾತ, ಒಂದೇ ಗೋಮಾತರಂ. ಜೈ ಶ್ರೀ ಸುಭಾಷ್ ಪಾಳೇಕರ್, ಜೈ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿ. ಇಂದಿನ ದಿನಾಂಕ 17/5/2024. ಈ ದಿನ ನಾವು ದ್ವಿದಳ ಧಾನ್ಯ, ಏಕದಳ ಧಾನ್ಯ, ಎಣ್ಣೆಕಾಳು ಮತ್ತು ಸಂಬಾರವನ್ನು ಈ ಭೂಮಿಗೆ ಬಿತ್ತನೆಯನ್ನು ಮಾಡಿದ್ದೇವೆ. ಕಳೆದ ಬಾರಿ 5ನೇ ತಾರೀಕು ಮೇ ತಿಂಗಳು ಮಾಡಿದ್ವಿ. ಈ ಬಾರಿ 12 ದಿವಸ ತಡವಾಗಿ ಬಿತ್ತನೆಯನ್ನು ಮಾಡಿದ್ದೇವೆ. ಏಕದಳವಾಗಿ ರಾಗಿ ಮತ್ತು ಜೋಳ, ಎಣ್ಣೆಕಾಳಾಗಿ ಹುಚ್ಚೆಳ್ಳು ಮತ್ತು ಎಳ್ಳು, ಸಾಂಬಾರವಾಗಿ ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು, ಹಾಗೂ ದ್ವಿದಳವಾಗಿ ಹುರುಳಿ, ಉದ್ದು, ಹೆಸರು, ಅಲಸಂದೆ, ಅವರೆ, ಹಸಿ ಕಡಲೆ, ಚಗಚೆ ಮತ್ತು ಅಪ್ಸೆಣಬನ್ನು ಎರಚಿದ್ದೇವೆ. ಇದಕ್ಕೆ ಕಾರಣ ಏನಂದರೆ, ಮುಖ್ಯವಾಗಿ ಎಷ್ಟು ನೂರಾರು ರೀತಿಯ ಪ್ರಭೇದದ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿದೆ. ನಮ್ಮ ಬೆಳೆಗಳ ಬೇರುಗಳಿಗೆ ಬೇಕಾದಂಥ ಸಾರಜನಕ, ರಂಜಕ, ಪೊಟ್ಯಾಷ್, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಮತ್ತು ಗಂಧಕ ಇಷ್ಟು ಉತ್ತಮವಾದ ಪೋಷಕಾಂಶ. ಆದರೆ ಲಘು ಪೋಷಕಾಂಶಗಳಾಗಿ ಮ್ಯಾಂಗನೀಸ್, ಕಬ್ಬಿಣ, ಸತು ಮುಂತಾದವು ಬೆಳೆಗಳ ಬೇರುಗಳಿಗೆ ಬೇಕಾಗತ್ತೆ. ಅದನ್ನು ಮಣ್ಣಿನಿಂದ ಬೇರ್ಪಟ್ಟು ಒದಗಿಸ್ತಕ್ಕಂಥ ಕ್ರಿಯೆಯನ್ನು ಸೂಕ್ಷ್ಮ ಜೀವಿಗಳು ಮಾಡ್ತವೆ. ಅದು ಸಸ್ಯಗಳ ಬೇರುಗಳಲ್ಲಿರ್ತದೆ. ಸಸ್ಯ ವೈವಿಧ್ಯ ಇದ್ದಾಗ ಜೀವ ವೈವಿಧ್ಯವೂ ಸಹ ಜಾಸ್ತಿ ಆಗುತ್ತೆ. ಎಲ್ಲ ರೀತಿಯ ಪೋಷಕಾಂಶಗಳು ಬೆಳೆಗಳ ಬೇರುಗಳಿಗೆ ದೊರೆತಾಗ ಅದನ್ನು ಮಣ್ಣಿನಿಂದ
ಸೂಕ್ಷ್ಮಜೀವಿಗಳು ಬೇರ್ಪಡಿಸಿದಂಥ ಸಂದರ್ಭದಲ್ಲಿ ಉತ್ತಮವಾದ ಇಳುವರಿ ಗುಣಮಟ್ಟದ ಆಹಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಸುಭಾಷ್ ಪಾಳೇಕರ್ ಅವರ ಪದ್ಮಶ್ರೀ ಸುಭಾಷ್ ಪಾಳೇಕರ್ ಅವರ ಕೃಷಿ ಪದ್ಧತಿಯನ್ನು ಅನುಸರಿಸುವ ಮುಖಾಂತರ ಮಣ್ಣನ್ನು ಫಲವತ್ತತೆಯನ್ನು ಮಾಡಿ ಹಸಿರೆಲೆ ಗೊಬ್ಬರವನ್ನು ಬಳಕೆ ಮಾಡಿ ಜೀವಾಮೃತವನ್ನು ಬಳಕೆ ಮಾಡಿ ಜೀವಾಮೃತವನ್ನು ಸಿಂಪರಣೆ ಮಾಡಿ ಗುಣಮಟ್ಟದ ಆಹಾರವನ್ನು ಪಡೆಯಬೇಕು. ಭೂಮಿಯನ್ನು ಫಲವತ್ತಾಗಿಸಬೇಕು. ಕಡಿಮೆ ನೀರಿನ ಬಳಕೆ, ಮಣ್ಣಿನ ರಚನೆ ಮತ್ತು ವಿನ್ಯಾಸದಲ್ಲಿ ಉತ್ತಮವಾದ ಬದಲಾವಣೆ, ಕಳೆಯ ನಿರ್ವಹಣೆ, ರೋಗ ನಿರ್ವಹಣೆ, ಜೀವ ವೈವಿಧ್ಯದ ನಿರ್ವಹಣೆ ಕಾಪಾಡ್ತಕ್ಕಂಥದ್ದು ಎಲ್ಲವನ್ನು ಸಮಗ್ರವಾಗಿ ಮಾಡಲಿಕ್ಕೆ ಹಸಿರೆಲೆ ಗೊಬ್ಬರವನ್ನು ಏಕದಳಕ್ಕೆ ದ್ವಿದಳ, ದ್ವಿದಳಕ್ಕೆ ಏಕದಳ ಈ ಒಂದು ಮಾದರಿಯಲ್ಲಿ ಈ ಒಂದು ಪದ್ಧತಿಯನ್ನು ಒಂದು ಪ್ಲಾಟನ್ನು ಮಾಡಲಾಗಿದೆ. ಜೈವ ಗೋಮಾತ, ಒಂದೇ ಗೋಮಾತನು ಇದೇ ರೀತಿ ಅಲ್ಲಲ್ಲೇ ಹಾಗಾಗಿ ಇದನ್ನು ಅಪ್ಡೇಟ್ ಮಾಡ್ತಕ್ಕಂಥ ಒಂದು ಕೆಲಸ ನಡೆಯುತ್ತೆ. ನಮಸ್ಕಾರ. ಇಲ್ಲಿ ದಿನಾಂಕ 17/5/2024 ಈ ಒಂದು ಹಸಿರೆಲೆ ಗೊಬ್ಬರದ ಬೀಜಗಳನ್ನು ಬಿತ್ತಿದ್ದೇವೆ. ಇದರಲ್ಲಿ ಹುರುಳಿ, ಉದ್ದು, ಹೆಸರು, ಅಲಸಂದೆ, ಅವರೆ, ಅಪ್ಸೆಣಬು ಮತ್ತು ಈ ಡಯಾಂಚ ದ್ವಿದಳ ಧಾನ್ಯಗಳಾಗಿ, ಹುಲ್ಲಿನ ಜಾತಿಯ ಸಸ್ಯಗಳಾಗಿ ರಾಗಿ ಮತ್ತು ಜೋಳ, ಎಣ್ಣೆ ಜಾತಿಯಾಗಿ ಎಳ್ಳು, ಹುಚ್ಚೆಳ್ಳು, ಸಂಬಾರವಾಗಿ ಕೊತ್ತಂಬರಿಯನ್ನು ಬೆರಕೆ ಮಾಡಿ ಎರಚಿದ್ದೇವೆ. ಬಿತ್ತನೆಯನ್ನು ಮಾಡಿದ್ದೇವೆ. ಇಂದಿಗೆ 54 ದಿವಸದ ಸಸಿಗಳನ್ನು ನಾವು ಪಡೆದಿದ್ದೇವೆ. ತುಂಬ ಚೆನ್ನಾಗಿ ಈ ಒಂದು ಹಸಿರೆಲೆ ಗೊಬ್ಬರ ಸಿಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಸ್ಥಿರ ಇಂಗಾಲವನ್ನು ಪಡೆಯಬೇಕಾದ್ರೆ ಹಸಿರೆಲೆ ಗೊಬ್ಬರ ಹಾಕಿದಷ್ಟು ಇಂಗಾಲ ಸಿಕ್ಕಲ್ಲ, ಸ್ಥಿರ ಇಂಗಾಲ ಸಿಕ್ಕಬೇಕು. ಸ್ಥಿರ ಇಂಗಾಲ ಸಿಕ್ಕಬೇಕಾದ್ರೆ ನಮಗೆ ಮುಖ್ಯವಾಗಿ ಈ ಒಂದು ಬೀಜಗಳು ಬಲಿತಂಥ ಸಮಯದಲ್ಲಿ ಮಣ್ಣಿಗೆ ಸೇರಿಸುವಂಥ ಕೆಲಸ ಆಗಬೇಕು. ಆಗಷ್ಟೇ ಈ ಒಂದು ಕೆಲಸ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸ್ಟೇಜ್ಗಳಲ್ಲಿ ಓಡಾಡ್ಸೋದಷ್ಟೇ, ಬೇರೆ ಏನೂ ಕೆಲಸ ಇಲ್ಲ. ಹಸಿರೆಲೆ ಗೊಬ್ಬರವನ್ನು ಮಣ್ಣಿಗೆ ಯಾವ ರೀತಿ ಸೇರಿಸಬೇಕು ಅನ್ನೋ ವಿಚಾರವನ್ನು ಇವತ್ತು ತಿಳ್ಕೊಳ್ಬೇಕಾಗಿದೆ. ಇದೆಲ್ಲ ಹಸಿರೆಲೆ ಗೊಬ್ಬರ ಹಾಸಿ ಮಲಗಿದೆ. ಭತ್ತದ ಹೊಟ್ಟನ್ನು ಹಾಕಿದ್ದೀವಿ. ಇಂದಿನ ದಿನಾಂಕ 12/8/2024. ಇಷ್ಟರ ಮಟ್ಟಿಗೆ ಹಸಿರೆಲೆ ಗೊಬ್ಬರ ಸುಲಭವಾಗಿ ಮಣ್ಣಿಗೆ ಸೇರಿಸುವಂಥ ಕೆಲಸ. ಒಂದೇ ಗೋಮಾತ ಜೈ ಗೋಮಾತ.
ಒಂದೇ ಗೋಮಾತರು, ಜೈ ಗೋಮಾತಾ. ಇಲ್ಲಿ ತೆಂಗಿನ ಗಿಡಗಳನ್ನು ನೋಡ್ಬೋದು. ಎಳ್ಳಿನ ಗಿಡ ನೋಡೋಕ್ಕೆ ಸಾಧ್ಯ ಇದೆ ನೋಡಿ, ಯಾವ ರೀತಿ ಜೋಳ ಇದೆ. ಎಷ್ಟು ಚೆನ್ನಾಗಿ ಹಾಸು ಮಲಗಿದೆ. ಇದೇ ಫಸಲ ಗೊಬ್ಬರದ ಮಹತ್ವ. ಇದಕ್ಕೆ 85 ದಿವಸದ ಬೆಳೆ ಆಗುತ್ತೆ. ಇದು ಇನ್ನೂ ಸತ್ತಿಲ್ಲ, ಗಿಡಗಳಿನ್ನೂ ಸತ್ತಿಲ್ಲ. ಮತ್ತೆ ಮಣ್ಣು ಸೇರಿಸೋಕೆ 100 ದಿವಸ ದಾಟುತ್ತೆ. ಈಗಾಗಲೇ ಕಾಯಿ ಕಚ್ಚಿದೆ. ಮನೆಗೊಂದು ಹಳ್ಳಿ ಕಾರ್ ಗೋವು, ಊರಿಗೊಂದು ಹಳ್ಳಿ ಕಾರ್ ಹೋರಿ ಅಂತಕ್ಕಂಥ ಒಂದು ಅಭಿಯಾನ ಪ್ರಾರಂಭವಾಗಿದೆ. ಆ ನಿಟ್ಟಲ್ಲಿ ಸಾಕಷ್ಟು ಪ್ರಗತಿ ಕಾಣ್ತಾ ಇದೆ. ಅದೇ ನಿಟ್ಟಲ್ಲಿ ಎಲ್ಲ ರೈತ ಬಾಂಧವರು, ಎಲ್ಲ ಗೋ ಸಾಕೋರು, ಎಲ್ಲ ಕೃಷಿಕರು ಅದನ್ನು ಮಾಡದೇ ಆದರೆ ನಮ್ಮ ಭೂಮಿಯನ್ನು ಜೈವಿಕ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ. ಮೊದಲು ಅಂದ್ಕೊಳ್ತಾ ಇದ್ದೆ ಜೈವಿಕ ಕೃಷಿ ಅಂದರೆ ಏನು ಅಂಥೇಳಿ. ಭಾಳ ವಿಸ್ಮಯಕಾರಿಯಾಗಿ ಅದರದ್ದೇ ಅಂತ ವಿಶ್ಲೇಷಣೆ ಕೊಟ್ಟು ಮಾತಾಡ್ತಾಯಿದ್ರು. ಮತ್ತೇನಲ್ಲ, ನಾಟಿ ಹಸುವಿನ ಸಗಣಿಯನ್ನು ಹಾಕಿದಂಥ ಸಂದರ್ಭದಲ್ಲಿ ಸಗಣಿಯಲ್ಲಿರ್ತಕ್ಕಂಥ ಜೀವಾಣುಗಳು, ಸೂಕ್ಷ್ಮಾಣುಗಳು ಬೆರೆತು ಅದರಲ್ಲಿ ಅದೇ ಉಳುಮೆ ಮಾಡ್ತವೆ, ಎರೆಹುಳು ಹೆಚ್ಚಾಗ್ತವೆ. ಜೀವಾಮೃತ ಮಾಡಿಕೊಂಡ್ರೆ ಅದು ಅಧಿಕ ಪ್ರಮಾಣದಲ್ಲಾಗುತ್ತೆ. ಹಾಗಾಗಿ ಅದೇ ಜೈವಿಕ ಕೃಷಿ, ಮತ್ತೇನಲ್ಲ. ಅದಕ್ಕೆ ವಿಶೇಷವಾದ ಅರ್ಥ ಏನೂ ಇಲ್ಲ. ಒಂದೇ ಗೋಮಾತರಂ ಜೈ ಹಳ್ಳಿ. ಎರೆಹುಳುಗಳನ್ನ ನೋಡ್ಬೋದು ಎಷ್ಟು ಮಟ್ಟಿಗಿದೆ ಅಂತ. ವೆಂಕಟೇಶ್ವರ, ಉಳುಮೆ ಅನುಭವ ಏನಂದ್ರೆ ನೀವು? ಇದು ಇವು ಕಾಲಕ್ಕೆ ಒಳ್ಳೆ ಅದ್ದೂರಿಯಾಗಿ ಉಳ್ಬೋದು. ಹಾಂ, ಹಿಂಸೆ ಆಯ್ತದೆ. ಅದೇ ಜೀವಾಮೃತ ಹಾಕಿದ ಕಡೆ ಉಳಕ್ಕೆ ಭಾಳ ಸುಲಭ. ಅಲ್ಲಿ ಅದು ಯಾರಿಗೆಲ್ಲ ಚುಚ್ಚಿಗತಾ ಇರ್ತವೆ. ಇವು ಚಿಟ್ಲಿಲ್ಲ ಸುಮ್ಮನೆ ಎಲ್ಲ ಕರ್ಗೋಗಿತ್ತು ಅಲ್ಲಿಗೆ. ಹೋಗಿತ್ತಲ್ಲ. ಹಾಂ, ಉಳುಮೆನೂ ಭಾಳ ಸುಲಭ ಆಯಿತು. ಸುಲಭ. ಹಾಂ, ಉಳಕ್ಕೆ ಭಾರಿ. ಅಲ್ಲಿಗೆ ಜೀವಾಮೃತ ಹಾಕ್ಬೇಕು ಅಂತೀರಾ? ಅದೇ ಸರಿ. ಸರಿ ಸರಿ. ಕಡ್ಡಿ ಎಲ್ಲ ಕಡ್ಡಿ ಮೇಲೆ ಬಿತ್ತದಲ್ಲ. ಹಾಂ, ಎಲ್ಲ ಇದಾಗೋಯ್ತದೆ. ಹಾಂ, ಕರ್ಗೋಯ್ತದೆ. ಕರ್ಗೋಯ್ತದೆ ಹಂಗೆ. ಹಾಂ, ಭಾಳ ಸಂತೋಷ. ಒಳ್ಳೆ ವಿಚಾರ. ಈಗ ಭತ್ತದ ನಾಟಿ ಕೆಲಸ ಪ್ರಾರಂಭ ಆಗ್ತಾಯಿದೆ. ಇಲ್ಲಿ ಒಂದು ವಿಸ್ಮಯವನ್ನು ನೋಡಿದೆ. ಏನಂದರೆ, ಈ ಕೆರಡೆ 3 ಕಡದಲ್ಲಿ ನೀರು ಹಾಯಿಸೋದಕ್ಕಿಂತ ಮುಂಚೆ ಒಣಪಡಿ ಇದ್ದಾಗ ಪವರ್ ಟಿಲ್ಲರಲ್ಲಿ ಕೇಜುವಲ್ ಹಾಕ್ಕೊಂಡು, ಕಬ್ಬನ ಚಕ್ರ ಹಾಕ್ಕೊಂಡು 90 ದಿವಸದ ಕಡ್ಡಿಗಳನ್ನು ಬಗ್ಸಿದ ನಂತರ ಅದಕ್ಕೆ ಜೀವಾಮೃತವನ್ನು ಬಳಕೆ ಮಾಡಿದ್ವಿ. ಆ ಜಮೀನೊಳಗಡೆ ಜೀವಾಮೃತವನ್ನು ಬಳಕೆ ಮಾಡಿದ್ಮೇಲೆ ಈ ಸ್ವಲ್ಪ ನೀರನ್ನು ಹಾಯಿಸಿ, ಆನಂತರ ಪವರ್ ಕಬ್ಬಣದ ಚಕ್ರವನ್ನು ಮತ್ತೆ ಓಡಾಡಿಸಿದಾಗ ಮಣ್ಣು ಜೈವಿಕ ಕ್ರಿಯೆಯಿಂದ, ಸೂಕ್ಷ್ಮಾಣು ಜೀವಾಣುಗಳ ಉಳುಮೆಯಿಂದ, ಎರೆಹುಳುಗಳ ಉಳುಮೆಯಿಂದ ಮಣ್ಣು ಹಗುರವಾಗಿ ಒರೆಮಣ್ಣು ಮೇಲೆ ಬಂದು ಕಡ್ಡಿಗಳು, ಅಂದರೆ 90 ದಿವಸ ಕಡ್ಡಿಗಳು ಭೂಮಿ ಒಳಗಡೆ ಹೋಗಿದ್ದಂತೂ ಬಹಳ ದೊಡ್ಡ ವಿಸ್ಮಯ. ಇಲ್ಲಿ ಹಳ್ಳಿಕಾರ್ ರಾಸುಗಳ ಸಗಣಿ ಮತ್ತು ಗೋಮೂತ್ರದ ಪ್ರಭಾವವನ್ನು ನೋಡಿದಾಗ ಜೀವಾಮೃತದ ರೂಪದಲ್ಲಿ ಅದು ಜೀವಾಣುಗಳಿಗೆ, ಸೂಕ್ಷ್ಮಾಣುಗಳಿಗೆ ಮಣ್ಣನ್ನು ಹಗುರ ಮಾಡಲಿಕ್ಕೆ, ಜೈವಿಕ ಕ್ರಿಯೆ ಮಾಡಲಿಕ್ಕೆ ಬಹಳ ಸಹಕಾರ ಮಾಡುತ್ತೆ. ಹಾಗಾಗಿ ಈ ಒಂದು ವಿಸ್ಮಯ ನೋಡಿದ್ದೇನೆ. ದಯಮಾಡಿ ಹಳ್ಳಿಕಾರ್ ಸಾಕಿರ್ತಕ್ಕಂಥವ್ರು ತಮ್ಮ ಸಗಣಿ ಮತ್ತು ಗೋಮೂತ್ರವನ್ನು ಬಳಕೆ ಮಾಡಿ. ಅದರಿಂದ ಭೂಮಿ ಹಗುರ ಆಗುತ್ತೆ, ಮಣ್ಣು ಹಗುರ ಆಗುತ್ತೆ. ಮಣ್ಣನ್ನು ಫಲವತ್ತುಗೊಳಿಸಿ. ನಮಸ್ಕಾರ.